ಹಾಯ್ ಫ್ರೆಂಡ್ಸ್, ಈ ಥರದ ಒಂದು ವಿಡಿಯೋವನ್ನು ಎಡಿಟ್ ಮಾಡೋದು ಹೇಗೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಡೆ ನೋಡೋಣ. ಮೊದಲಿಗೆ ಈ ರೀತಿಯಾದ ಒಂದು ವಿಡಿಯೋವನ್ನು ಮಾಡ್ಕೊಳ್ಳಿ. ನೋಡ್ಬೋದು, ಈ ರೀತಿಯಾಗಿ ಎಂಡಲ್ಲಿ ಕೈಯನ್ನು ಈ ರೀತಿಯಾಗಿ ಮೇಲ್ಗಡೆ ತಗೊಂಡೋಗಿರುವಂಥ ಒಂದು ವಿಡಿಯೋವನ್ನು ಮಾಡ್ಕೊಳ್ಳಿ. ಆಮೇಲೆ ನೀವು ಕ್ರೋಮ್ ಓಪನ್ ಮಾಡಿ, ನಂತರ ಇಲ್ಲಿ ನೀವು ಟೈಪ್ ಮಾಡಿ, ಇಲ್ಲಿ ಸ್ಕ್ರೀನ್ ಮೇಲೆ ಬಂದಿರುವಂಥದ್ದು ನೋಡ್ಬೋದು, ಅದನ್ನು ಟೈಪ್ ಮಾಡಿದ ಮೇಲೆ ಸರ್ಚ್ ಮಾಡಿ. ಸೊ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸು ಆಗುತ್ತೆ. ಇಲ್ಲಿ ನೀವು ಮೊದಲನೆಯ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಸ್ಕ್ರೋಲ್ ಮಾಡಿ ನೋಡ್ತಾ ಇರ್ಬೋದು ಮೊದಲನೆಯ ಟೆಂಪ್ಲೇಟ್ ಹೌದು. ಇಲ್ಲಿ ನೀವು ಯೂಸ್ ಟೆಂಪ್ಲೇಟ್ ಆನ್ ಕ್ಯಾಪ್ಕಟ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಮ್ಮೆ ಯೂಸ್ ಟೆಂಪ್ಲೇಟ್ ಆನ್ ಕ್ಯಾಪ್ಕಟ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಓಪನ್ ಆಗಿರುವಂಥದ್ದು. ಇವಾಗ ಇಲ್ಲಿ ಕೆಳಗಡೆ ಯೂಸ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ಇವಾಗಲೇ ವಿಡಿಯೋವನ್ನು ಮಾಡಿದ್ರಲ್ಲ, ಅದನ್ನು ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ. ವಿಡಿಯೋ 7.6 ಸೆಕೆಂಡ್ ಇರಬೇಕಾಗುತ್ತೆ, ಅದಕ್ಕಿಂತ ಕಮ್ಮಿ ಇದ್ದರೆ ಆಗೋದಿಲ್ಲ. ಸೊ ಅಷ್ಟನ್ನು ನೀವು ಕಟ್ ಮಾಡಿಕೊಂಡು ಇಲ್ಲಿ ನೀವು ಆ್ಯಡ್ ಮಾಡಿಬಿಟ್ಟು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ವಿಡಿಯೋ ರೆಡಿ ಆಗಿರುವಂಥದ್ದು. ಮೇಲೆಗಡೆ ಎಕ್ಸ್ಪೋರ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಎಕ್ಸ್ಪೋರ್ಟಿಂಗ್ ಆಗ್ತಾಯಿದೆ. ಸೊ ನೋಡ್ಬೋದು ವಿಡಿಯೋ ರೆಡಿ ಆಗಿರುವಂಥದ್ದು. ಇವಾಗ ನಾನು ಪ್ಲೇ ಮಾಡ್ತೇನೆ. ನೋಡ್ಬೋದು ಇಲ್ಲಿ ಮಿಡಲಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಕೈಯನ್ನು ಮೇಲ್ಗಡೆ ಮಾಡಿದಾಗೆ ಅಲ್ಲಿ ಎನಿಮಿ ಕೂಡ ಮೇಲ್ಗಡೆ ಮಾಡ್ತಾನೆ. ನೋಡ್ಬೋದು ಈ ರೀತಿಯಾಗಿ ನೀವು ಒಂದು ವಿಡಿಯೋವನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನೀವು ಟೆಂಪ್ಲೇಟ್ಗೆ ಹೋಗ್ಬಿಟ್ಟು ಆ ವಿಡಿಯೋವನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅದು 2.6 ಸೆಕೆಂಡ್ ಇದ್ದರೆ ಮಾತ್ರ, ಅದಕ್ಕಿಂತ ಹೆಚ್ಚಾದರೆ ಈ ರೀತಿಯಾದ ಪಾರ್ಟ್ ತಪ್ಪೋಗುತ್ತೆ ನಿಮಗಿಲ್ಲಿ. ಸೊ 2.6 ಸೆಕೆಂಡಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಈ ಒಂದು ವಿಡಿಯೋವನ್ನು ಕ್ರಿಯೇಟ್ ಮಾಡೋದು. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.